ನಮಸ್ತೆ. ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಕೂಡ ವಿಜ್ಞಾನದ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ವಿಶೇಷವಾಗಿ ನಮ್ಮ ಹೋದ ತರಗತಿಯ ಒಂದು ಪುನರ್ವರ್ತನೆಯನ್ನ ಮಾಡೋಣ. ಯಾಕಂದ್ರೆ ವಿ ಹ್ಯಾಡ್ ಅ ಲಾಂಗ್ ಬ್ರೇಕ್ ಅಲ್ವಾ, ಹಬ್ಬದ ರಜೆಗಳಿತ್ತು. ಹಬ್ಬ ಎಲ್ಲ ಹೇಗೆ ಆಚರಿಸಿದ್ವಿ? ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಎಲ್ಲೆಡೆ ಸುಗ್ಗಿ ಸಂಭ್ರಮದ ಹಬ್ಬ ಸಂಕ್ರಾಂತಿ ಅಲ್ವಾ. ಸಂಕ್ರಾಂತಿ ಹಬ್ಬದಲ್ಲಿ ಕಿಚ್ಚನ್ನ ಹಾಯಿಸೋದಾಗಿರಬಹುದು, ಎಳ್ಳು ಬೆಲ್ಲನ ಹಂಚೋದಾಗಿರಬಹುದು, ಬೆಳೆದಂತಹ ಫಸಲಿಗೆ ಪೂಜೆಯನ್ನ ಸಲ್ಲಿಸೋದಾಗಿರಬಹುದು. ಒಟ್ಟಾರೆ ರೈತಾಪಿ ವರ್ಗದವರು ಬಹಳ ಸಂಭ್ರಮದಿಂದ ಆಚರಿಸಲ್ಪಡುವಂತಹ ಹಬ್ಬ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನುವಂತಹ ಮಾತನ್ನ ನೀವು ಕೇಳಿರಬಹುದು. ಸೊ ಖಂಡಿತವಾಗ್ಲೂ ನಮ್ಮ ಎಲ್ಲಾ ಮಕ್ಳಿಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಈ ಮೂಲಕ ಆಶಿಸ್ತಾ ನಮ್ಮ ಪಾಠವನ್ನ ಆರಂಭಿಸೋಣ. ಭೂಮಿಯಿಂದ ಆಚೆಗೆ. ಎಲ್ಲಿವರೆಗೂ ಪಾಠದ ಬಗ್ಗೆ ಮಾತಾಡಿದ್ವಿ? ವೆರಿ ಗುಡ್. ನಕ್ಷತ್ರ ಪುಂಜಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಾ? ಏನ್ ಡಿಸ್ಕಸ್ ಮಾಡಿದ್ವಿ ನಕ್ಷತ್ರ ಪುಂಜಗಳ ಬಗ್ಗೆ? ಯಾರಿಗ್ ನೆನ್ಪಿದೆ? ನಕ್ಷತ್ರದ ಪುಂಜಗಳ ಬಗ್ಗೆ ಯಾರಿಗ್ ನೆನ್ಪಿದೆ? ಏನ್ ಡಿಸ್ಕಸ್ ಮಾಡಿದ್ವಿ? ವೆರಿ ಗುಡ್. ನಕ್ಷತ್ರ ಪುಂಜಗಳು ಅಂದ್ರೆ ಅದನ್ನ ಕಾನ್ಸ್ಟಲೇಷನ್ ಅಂತ ನಾವು ಕರಿತೀವಿ. ಓಕೆ, ವೆರಿ ಗುಡ್. ವಿವಿಧ ರೀತಿಯ ಆಕಾರಗಳನ್ನ ನಾವು ಆ ಒಂದು ನಕ್ಷತ್ರ ಪುಂಜಗಳಲ್ಲಿ ಕಾಣಬಹುದು. ನಾಯಿಯ ರೀತಿ, ಬೆಕ್ಕಿನ ರೀತಿ ಇರುವಂತಹ ಆಕಾರಗಳನ್ನೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ವೆಲ್, ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ವಿ ಅಲ್ವಾ? ಅದೇ ತರ ಹೋದ್ ಕ್ಲಾಸ್ ನಲ್ಲಿ ನಿಸರ್ಗದ ಸಂಪತ್ತು ಈ ಒಂದು ಪಾಠದ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಈಗ ಮುಂದುವರೆದ ಭಾಗದಲ್ಲಿ ನಾವು ಇವತ್ತು ಏನ್ ಮಾಡ್ತಾ ಹೋಗೋಣ? ನಮ್ಮ ಒಂದು ಬಾಹ್ಯಾಕಾಶದ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನಾವು ಇವತ್ತೊಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಅನ್ನ ಸಹ ನೀಡ್ತಾ ಹೋಗ್ತೀವಿ ನಿಮ್ಗೆ. ಅದ್ರ ಜೊತೆಗೆ ಡಿಕ್ಟೇಷನ್ ಪದಗಳನ್ನ ಕೂಡ ನಾವು ನೋಡ್ತಾ ಹೋಗಬಹುದು. ಈಗ ಡಿಕ್ಟೇಷನ್ ಪದಗಳ ಕಡೆಗೆ ಗಮನ ಕೊಡೋಣ. ಸೊ ಎಲ್ಲರೂ ಡಿಕ್ಟೇಷನ್ ಪದಗಳಿಗೆ ರೆಡಿ ಇದ್ದೀರಾ ಅಂತ ಅನ್ಸುತ್ತೆ. ನಿಮ್ಮ ನೋಟ್ಬುಕ್ ಅನ್ನ ಓಪನ್ ಮಾಡಿ. ನಿಮ್ಮ ನೋಟ್ಬುಕ್ಸ್ ಅನ್ನ ಓಪನ್ ಮಾಡಿ ಡಿಕ್ಟೇಷನ್ ಪದಗಳನ್ನ ನಾನು ನೀಡ್ತಾ ಹೋಗ್ತೀನಿ. ನೋಟ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ ಹೇಗ್ ಬರ್ಕೊಳೋದು ಅಂತ. 5 ಪದಗಳನ್ನ ಕೊಡ್ತೀನಿ. 5 ಪದಗಳನ್ನ ನೀವು ನೋಟ್ ಮಾಡ್ಕೊಂತಾ ಹೋಗ್ಬೇಕಾಗತ್ತೆ. ಓಕೆ, ಮೊದಲನೇದಾಗಿ ಉಕ್ತಲೇಖನ ಅಥವಾ ಡಿಕ್ಟೇಷನ್ ಪದವನ್ನ ನೋಡೋಣ. ಬಹಳ ಸಿಂಪಲ್ ಆಗಿರುವಂತಹ ಪದಗಳನ್ನ ನಾನು ಕೊಡ್ತಾ ಇದ್ದೀನಿ. ಮೊದಲನೆಯ ಪದ ಬೆಳಕು. ಮೊದಲನೆಯ ಪದ ಬೆಳಕು. ನೋಟ್ ಮಾಡ್ಕೊಳ್ಳಿ. ಫಸ್ಟ್ ವರ್ಡ್ ಬಂದು ಬೆಳಕು, ಬೆಳಕು. ಎರಡನೆಯ ಪದ ಸೆಕೆಂಡ್ ವರ್ಡ್ ಉಷ್ಣ, ಉಷ್ಣ, ಉಷ್ಣ. ಮೂರನೆಯ ಪದ ಸಸ್ಯ. ಮೂರನೆಯ ಪದ ಸಸ್ಯ. ನಾಲ್ಕನೆಯ ಪದ ಪ್ರಾಣಿ. ನಾಲ್ಕನೆಯ ಪದ ಪ್ರಾಣಿ. ಐದನೆಯ ಪದ ಜೀವಿ. ಐದನೆಯ ಪದ ಜೀವಿ. ನೋಟ್ ಮಾಡ್ಕೊಂಡ್ರಾ? ಸೊ ಮೊದಲನೇ ಪದ ಏನಾಗಿತ್ತು? ಬೆಳಕು, ಉಷ್ಣ, ಸಸ್ಯ, ಪ್ರಾಣಿ, ಜೀವಿ. ಇಷ್ಟು ಪದಗಳನ್ನ ನೋಟ್ ಮಾಡ್ಕೊಂಡ್ರಾ? ವೆರಿ ಗುಡ್. ಇದಾಗಿತ್ತು ಇವತ್ತಿನ ಡಿಕ್ಟೇಷನ್ ಪದಗಳು. ಈಗ ಡಿಕ್ಟೇಷನ್ ಆದ ನಂತರ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಡೆಗೆ ಗಮನ ಹರಿಸೋಣ. ಸೊ ಫಸ್ಟ್ ಪಾರ್ಟ್ ಡಿಕ್ಟೇಷನ್ ಆಗಿದೆ. ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಡೆಗೆ ಗಮನ ಹರಿಸೋಣ. ಸೊ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಿಮ್ಗೆ ಜೀವಿಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟದಾಗಿರುತ್ತೆ. ಜೀವಿಗಳು, ಅವುಗಳ ಗುಣಗಳ ಅನ್ವೇಷಣೆ.
ಈ ಒಂದು ಪರ್ಟಿಕ್ಯುಲರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು 10 ಪ್ರಶ್ನೆಗಳಿರುತ್ತೆ. 10 ಪ್ರಶ್ನೆಗಳನ್ನ ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಜೀವಿಗಳು, ಅವುಗಳ ಗುಣಗಳ ಅನ್ವೇಷಣೆ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ಪ್ರಶ್ನೆಯನ್ನ ಆನ್ಸರ್ ಮಾಡ್ಲಿಕ್ಕೆ ನಿಮ್ಗೆ 30 ಸೆಕೆಂಡ್ಸ್ಗಳ ಟೈಮ್ ಅನ್ನ ನಾನು ನೀಡ್ತಾ ಹೋಗ್ತೀನಿ. ಅಷ್ಟರಲ್ಲಿ ನೀವು ಆನ್ಸರ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಪ್ರಶ್ನೆಯನ್ನ ಓದ ನಂತರ ಈ ಒಂದು ಸಮಯ ಚಾಲು ಆಗ್ತಾ ಬರುತ್ತೆ. ಓಕೆ, ಎಷ್ಟು ಸಮಯ ಇರುತ್ತೆ? ವೆರಿ ಗುಡ್, 30 ಸೆಕೆಂಡ್ಸ್ಗಳ ಟೈಮ್ ಇರುತ್ತೆ. ಟೈಮರ್ನ ಸೆಟ್ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ. ಓಕೆ, ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಜೀವಿಗಳ ಮುಖ್ಯ ಗುಣವೇನು? ಕೆಳಗಿನವುಗಳಲ್ಲಿ ಜೀವಿಗಳ ಮುಖ್ಯ ಗುಣವೇನು? ಆಪ್ಷನ್ ಎ ಚಲನೆ, ಆಪ್ಷನ್ ಬಿ ಬೆಳವಣಿಗೆ, ಆಪ್ಷನ್ ಸಿ ಆಹಾರ ಸೇವನೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಟೈಮ್ ಸ್ಟಾರ್ಟ್ಸ್ ನೌ. 30 ಸೆಕೆಂಡ್ಸ್ ಟೈಮ್ ಇದೆ. ಯೋಚನೆ ಮಾಡಿ ಉತ್ತರವನ್ನ ಕೊಡಿ. ಟೈಮ್ ಓಡ್ತಾ ಇದೆ. ಟೈಮ್ ಅಪ್. ಟೈಮ್ ಅಪ್. ಸೊ ಸರಿಯಾದಂತಹ ಉತ್ತರ ಏನಿರಬಹುದು? ಸೊ ಯಾರು ಹೇಳಲಿಕ್ಕೆ ರೆಡಿ ಇದ್ದೀರಾ? ಈಸಿ ಇದೆಯಾ ಉತ್ತರ? ಸೊ ಏನಿತ್ತು? ಈ ಕೆಳಗಿನವುಗಳಲ್ಲಿ ಜೀವಿಗಳ ಮುಖ್ಯ ಗುಣವೇನು? ಚಲನೆ, ಬೆಳವಣಿಗೆ, ಆಹಾರ ಸೇವನೆ. ಈ ಎಲ್ಲಾ ಗುಣಗಳನ್ನು ಕೂಡ ನಾವು ಜೀವಿಗಳಲ್ಲಿ ಕಾಣಬಹುದಲ್ವಾ? ಆದ್ರಿಂದ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ ಆಗಿರ್ತದೆ. ಆಲ್ ಆಫ್ ದಿ ಅಬವ್. ನೆಕ್ಸ್ಟ್, ಎರಡನೆಯ ಪ್ರಶ್ನೆ, ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಜೀವಿಗಳನ್ನ ಏನೆಂದು ಕರೆಯುತ್ತಾರೆ? ಸುಧಾ, ಜೀವಿಗಳು ಯಾವುದು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತದೆ, ವಿಚ್ ಪ್ರೊಡ್ಯೂಸಸ್ ಇಟ್ಸ್ ಓನ್ ಫುಡ್, ಅವುಗಳನ್ನ ಏನಂತ ಕರಿತೀರಾ? ಆಪ್ಷನ್ ಎ ಪರಪೋಷಿಗಳು, ಆಪ್ಷನ್ ಬಿ ಸ್ವಪೋಷಿಗಳು, ಆಪ್ಷನ್ ಸಿ ಪೋಷಿಗಳು, ಆಪ್ಷನ್ ಡಿ ಶತ್ರು ಜೀವಿಗಳು. ಟೈಮ್ ಸ್ಟಾರ್ಟ್ ನೌ. ಸೊ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಜೀವಿಗಳನ್ನ ನಾವ್ ಏನಂತ ಕರಿತೀವಿ? ಸಮಯ ಓಡ್ತಾ ಇದೆ. 4, 3, 2, 1. ಟೈಮ್ಸ್ ಅಪ್. ಸೊ ಏನಂತ ಕರಿತೀವಂತಹ ಜೀವಿಗಳನ್ನ? ಯಾರಿಗಾದ್ರೂ ಉತ್ತರ ಗೊತ್ತಿದ್ಯಾ? ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಜೀವಿಗಳನ್ನ ನಾವು ಕರೆಯೋದು ಸ್ವಪೋಷಿಗಳು ಅಂತ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್, ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಜೀವಿಯಲ್ಲ? ಕೆಳಗಿನವುಗಳಲ್ಲಿ ಯಾವುದು ಜೀವಿಯಲ್ಲ? ಆಪ್ಷನ್ ಎ ಮರ, ಆಪ್ಷನ್ ಬಿ ನಾಯಿ, ಆಪ್ಷನ್ ಸಿ ಕಲ್ಲು, ಆಪ್ಷನ್ ಡಿ ಮನುಷ್ಯ. ಟೈಮ್ ಸ್ಟಾರ್ಟ್ಸ್ ನೌ. ಸೊ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವುದು ಜೀವಿ ಅಲ್ಲ ಅನ್ನೋದನ್ನ ನೀವು ನಿರ್ಧರಿಸಬೇಕಾಗುತ್ತೆ. ಟೈಮ್ ಶುರುವಾಗಿದೆ, ಚಾಲು ಆಗಿದೆ. 30 ಸೆಕೆಂಡ್ಸ್ ಟೈಮ್ ಇರುತ್ತೆ ಪ್ರತಿ ಪ್ರಶ್ನೆಗಳಿಗೂ. ಯೋಚನೆ ಮಾಡಿ ಉತ್ತರವನ್ನ ನೀಡ್ತಾ ಹೋಗಿ. ಸೊ ಟೈಮ್ ಓಡ್ತಾ ಇದೆ. 10, 9, 8, 7, 3, 2, 1, 0. ಹೇಳ್ರಪ್ಪ, ಯಾವ್ದಿರ್ಬಹುದು ಉತ್ತರ ಇದಕ್ಕೆ? ವೆರಿ ಸಿಂಪಲ್ ಆಗಿರುವಂತಹ ಪ್ರಶ್ನೆ. ಪ್ರತಿಯೊಂದಕ್ಕೂ ಜೀವ ಇದೆ. ಮರಕ್ಕೂ ಜೀವ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ನಾಯಿಗೂ ಜೀವ ಇದೆ. ಮನುಷ್ಯ, ನಾವ್ ಜೀವಿಗಳಲ್ವಾ? ಸೊ ಜೀವ ಇಲ್ದಿರೋದು ಕಲ್ಲು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನಾಲ್ಕನೆಯ ಪ್ರಶ್ನೆ, ಜೀವಿಗಳು ಪರಿಸರದ ಪ್ರೇರಣೆಗೆ ಪ್ರತಿಕ್ರಿಯಿಸುವ ಗುಣವನ್ನ ಏನೆಂದು ಕರೆಯುತ್ತಾರೆ? ಜೀವಿಗಳು ಪರಿಸರದ ಪ್ರೇರಣೆಗೆ ಪ್ರತಿಕ್ರಿಯಿಸುವ ಗುಣವನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಸಂವೇದನೆ ಅಂದ್ರೆ ಪ್ರೇರಣೆಗೆ ಪ್ರತಿಕ್ರಿಯೆ, ಆಪ್ಷನ್ ಸಿ ಬೆಳವಣಿಗೆ, ಆಪ್ಷನ್ ಡಿ ಸಂತಾನೋತ್ಪತ್ತಿ ರಿಪ್ರೊಡಕ್ಷನ್. ಸೊ ಯಾವ್ದಿರಬಹುದು ಸರಿಯಾದಂತಹ ಉತ್ತರ ಅಂತ ಗುರುತಿಸಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ.
ಟೈಮ್ ಅಪ್. ಸೊ ಏನಿರಬಹುದು ಉತ್ತರ ಯಾರಿಗಾದ್ರೂ ಗೊತ್ತಿದ್ಯಾ? ಪ್ರತಿಕ್ರಿಯಿಸುವಂತಹ ಗುಣ. ಆನ್ಸರ್ ಅಲ್ಲೇ ಇದೆ, ಪ್ರೇರಣೆಗೆ ಪ್ರತಿಕ್ರಿಯೆ, ರೆಸ್ಪಾಂಡ್ ಮಾಡೋದು ಇದೆ ಅಲ್ವಾ ಪ್ರತಿಕ್ರಿಯೆ ಅನ್ನೋದು. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ. ಸಸ್ಯಗಳು ಆಹಾರವನ್ನ ತಯಾರಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಸಸ್ಯಗಳು ಆಹಾರವನ್ನ ತಯಾರಿಸುವಂತಹ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಪ್ರಕಾಶ ಸಂಶ್ಲೇಷಣೆ, ಅದನ್ನ ದ್ಯುತಿ ಸಂಶ್ಲೇಷಣೆ ಅಂತ ಸಹ ನಾವು ಕರಿತೀವಿ, ಆಪ್ಷನ್ ಸಿ ವಿಸರ್ಜನೆ, ಆಪ್ಷನ್ ಡಿ ಸಂಚಲನ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ನಿಮ್ಮ ಸಮಯ ಶುರುವಾಗಿದೆ. ಏನಿರಬಹುದು ಉತ್ತರ ಅಂತ ಊಹಿಸಿ. ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತೆ ಏನಂತ ನಾವು ಕರಿತೀವಿ? ಟೈಮ್ಸ್ ಅಪ್, ಸಮಯ ಆಗಿದೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಪ್ರಕಾಶ ಸಂಶ್ಲೇಷಣೆ ಅಥವಾ ದ್ಯುತಿ ಸಂಶ್ಲೇಷಣೆ. ಫೋಟೋಸಿಂಥಸಿಸ್ ಅಂತ ಕರಿತೀವಿ ನಾವು ಇದನ್ನ ಇಂಗ್ಲಿಷ್ ನಲ್ಲಿ. ನೆಕ್ಸ್ಟ್ 6ನೇ ಪ್ರಶ್ನೆ. ಜೀವಿಗಳು ತ್ಯಾಜ್ಯ ವಸ್ತುಗಳನ್ನ ಹೊರಹಾಕುವಂತಹ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಈ ಪ್ರಶ್ನೆಯಲ್ಲಿ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳೋಕೆ ಏನಂತ ಕರೀತಾರೆ ಅಂತ ಹೇಳಿದ್ದೆ. ಈ 6ನೇ ಪ್ರಶ್ನೆಗಳಲ್ಲಿ ಜೀವಿಗಳು ತ್ಯಾಜ್ಯ ವಸ್ತುಗಳನ್ನ ಹೊರಹಾಕುವಂತಹ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಆಹಾರ ಸೇವನೆ, ಆಪ್ಷನ್ ಬಿ ಉಸಿರಾಟ, ಆಪ್ಷನ್ ಸಿ ವಿಸರ್ಜನೆ, ಆಪ್ಷನ್ ಡಿ ಚಲನೆ. ಯೋರ್ ಟೈಮ್ ಸ್ಟಾರ್ಟ್ ನೌ. ಸಮಯ ಶುರುವಾಗಿದೆ. ಯೋಚನೆ ಮಾಡಿ ಉತ್ತರವನ್ನ ನೀಡ್ತಾ ಬನ್ನಿ. ಯೋಚನೆ ಮಾಡಿ ಉತ್ತರವನ್ನ ನೀಡ್ತಾ ಬನ್ನಿ. ಸಮಯ ನೀನ್ ಮುಗಿತಾ ಬಂತು. ಟೈಮ್ಸ್ ಅಪ್. ಸೊ ಏನಂತ ಕರೀತಾರೆ? ತ್ಯಾಜ್ಯ ವಸ್ತುಗಳನ್ನ ಹೊರ ಹಾಕ್ಲಿಕ್ಕೆ ವಿಸರ್ಜನೆ, ಎಕ್ಸ್ಕ್ರೀಷನ್ ಅಂತ ನಾವು ಕರಿತೀವಿ. ಆಪ್ಷನ್ ಸಿ ಸರಿಯಾದಂತಹ ಉತ್ತರವಾಗಿತ್ತು. 7ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಸಂತಾನೋತ್ಪತ್ತಿಯ ಉದ್ದೇಶವೇನು? ಆಪ್ಷನ್ ಎ ಆಹಾರ ಸಂಗ್ರಹಣೆ, ಆಪ್ಷನ್ ಬಿ ಜೀವಿಗಳ ಸಂಖ್ಯೆ ಹೆಚ್ಚಿಸುವುದು, ಆಪ್ಷನ್ ಸಿ ಶಕ್ತಿ ಉತ್ಪಾದನೆ, ಆಪ್ಷನ್ ಡಿ ಚಲನೆ. ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ಸಮಯ ಮುಗಿತಾ ಬಂತು. ಟೈಮ್ಸ್ ಅಪ್. ಸೊ ಏನಿರಬಹುದಪ್ಪ? ಕೆಳಗಿನವುಗಳಲ್ಲಿ ಸಂತಾನೋತ್ಪತ್ತಿಯ ಉದ್ದೇಶ ಆ ಜೀವಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತಾ ಹೋಗೋದು. ಈಗ ಒಂದು ನಾಯಿ ಮರಿ ಹಾಕ್ತು ಅಂದ್ರೆ ಎಷ್ಟೋ 4-5 ಮರಿ ಹಾಕ್ತು ಅಂದ್ರೆ ನಾಯಿಯ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತಲ್ಲ, ಅದೇ ರೀತಿ. ಈಗ ಬೀಜದಿಂದ ಗಿಡವಾಗಿ ಬೆಳೆಯುವುದು ಯಾವ ಗುಣವನ್ನ ಸೂಚಿಸುತ್ತದೆ? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಬೆಳವಣಿಗೆ, ಆಪ್ಷನ್ ಸಿ ಸಂವೇದನೆ, ಆಪ್ಷನ್ ಡಿ ವಿಸರ್ಜನೆ. ಓಕೆ, ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ಎಸ್ ಮಕ್ಕಳೇ, ಬೇಗ ಬೇಗ ಆನ್ಸರ್ ಮಾಡಿ. ಟೈಮ್ಸ್ ಅಪ್. ಸಮಯ ಹೋಗಿದೆ. ಸೊ ಏನು ಬೀಜದಿಂದ ಗಿಡವಾಗಿ ಬೆಳೆಯುವಂತಹದ್ದು ಯಾವ ಒಂದು ಉದ್ದೇಶವನ್ನ ನಮ್ಗೆ ಇದರಲ್ಲಿ ತೋರಿಸ್ತಾ ಬರುತ್ತೆ? ವೆರಿ ಗುಡ್. ಏನಿದೆ ಆಪ್ಷನ್? ಆಪ್ಷನ್ ಬಿ ಬೆಳವಣಿಗೆ. ಬೆಳವಣಿಗೆಯನ್ನ ತೋರಿಸುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಜೀವಿಗಳು ಶಕ್ತಿಯನ್ನ ಪಡೆಯಲು ಮಾಡುವ ಪ್ರಕ್ರಿಯೆ
ಯಾವುದು? ಶಕ್ತಿಯನ್ನ ಪಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಸಂತಾನೋತ್ಪತ್ತಿ, ಆಪ್ಷನ್ ಸಿ ಬೆಳವಣಿಗೆ, ಆಪ್ಷನ್ ಡಿ ಚಲನೆ. ಏನ್ ಮಾಡ್ತೀವಿ? ಟೈಮ್ ಸ್ಟಾರ್ಟ್ಸ್ ನೌ. ಸಮಯ ಶುರುವಾಗಿದೆ. ಕ್ವಿಕ್ ಆಗಿ ಆನ್ಸರ್ ಮಾಡಿ, ಸಮಯ ಮುಗ್ದಿದೆ. ಸೊ ಏನಿರಬಹುದು ಸರಿಯಾದಂತಹ ಉತ್ತರ? ಜೀವಿಗಳು ಶಕ್ತಿಯನ್ನ ಪಡಿಲಿಕ್ಕೆ ಏನ್ ಮಾಡುತ್ತೆ? ಉಸಿರಾಟವನ್ನ ಮಾಡುತ್ತೆ, ರೆಸ್ಪಿರೇಷನ್ ಮಾಡುತ್ತೆ. ಕೊನೆಯ ಪ್ರಶ್ನೆ, 10ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಜೀವಿಗಳಲ್ಲಿ ಮಾತ್ರ ಕಂಡು ಬರುವಂತಹ ಗುಣ? ಆಪ್ಷನ್ ಎ ಗಾತ್ರ, ಆಪ್ಷನ್ ಬಿ ಆಕಾರ, ಆಪ್ಷನ್ ಸಿ ಸಂತಾನೋತ್ಪತ್ತಿ, ಆಪ್ಷನ್ ಡಿ ಬಣ್ಣ. ಜೀವಿಗಳಲ್ಲಿ ಮಾತ್ರ ಯಾವ ಒಂದು ಗುಣ ಇರುತ್ತೆ? ಟೈಮ್ ಸ್ಟಾರ್ಟ್ಸ್ ನಾವು. ಸಮಯ ಮುಗಿತಾ ಬರ್ತಾ ಇದೆ. ಜೀವಿಗಳಲ್ಲಿ ಮಾತ್ರ ಇರುವಂತಹ ಗುಣಲಕ್ಷಣಗಳು ಯಾವುದು ಅಂತ ನಾನು ಪ್ರಶ್ನೆಯಲ್ಲಿ ಕೇಳಿದ್ದೆ. ಟೈಮ್ಸ್ ಅಪ್. ಸಮಯ ಮುಗ್ದಿದೆ. ಯಾವ್ದಿರಬಹುದು? ಗಾತ್ರ, ನೀವೊಂದು ಚಾಕ್ ಪೀಸ್ ಅಲ್ಲೂ ಕಾಣಬಹುದು. ಆಕಾರ, ಡಿಫ್ರೆಂಟ್ ಶೇಪ್ಸ್ ನೋಡಬಹುದು. ಬಣ್ಣಗಳು ನೋಡಬಹುದು ನಿರ್ಜೀವ ವಸ್ತುಗಳಲ್ಲಿ. ಆದ್ರೆ ಸಂತಾನೋತ್ಪತ್ತಿ ಬರೀ ಜೀವಿಗಳಲ್ಲಿ ಮಾತ್ರ ಕಂಡು ಬರುವಂತಹ ಗುಣ. ಸೊ ಇದಿಷ್ಟು ಜೀವಿಗಳು, ಅವುಗಳ ಗುಣಗಳ ಅನ್ವೇಷಣೆ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆಗಿತ್ತು. ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈಗ ಭೂಮಿಯಿಂದ ಆಚೆಗೆ ಈ ಒಂದು ಪಾಠವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ನಕ್ಷತ್ರ ಪುಂಜಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ನಮ್ಮ ಹಿರಿಯರ್ಗೆ, ಆನ್ಸೆಸ್ಟರ್ಸ್ ಗಳಿಗೆ ಇದ್ರ ಸುತ್ತ ಇದ್ದಂತಹ ಪ್ರಶ್ನೆಗಳೇನೇನಿದ್ವು ಅವುಗಳ ಬಗ್ಗೆ ಕೂಡ ನಾವು ಉತ್ತರ ಕಂಡ್ಕೊಳ್ತಾ ಹೋದ್ವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮ್ಗೋಸ್ಕರ ಒಂದು ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಈ ನೋಟ್ಸ್ ಹೆಸರು ಸಮರಿ ನೋಟ್ಸ್ ಅಂತ. ಇಡೀ ಪಾಠನ ಸಮರೈಸ್ ಮಾಡಿ, ಅದನ್ನ ಇಷ್ಟು ದೊಡ್ಡದಾಗಿರೋ ಪಾಠನ ಚಿಕ್ಕದಾಗಿ ಮಾಡಿ, ನಿಮ್ಮೆಲ್ಲಾರ್ಗೂ ಅರ್ಥ ಆಗೋ ಹಾಗೆ ಪರೀಕ್ಷಾ ದೃಷ್ಟಿಯಿಂದ ಮತ್ತೆ ಅರ್ಥ ಆಗೋ ದೃಷ್ಟಿಯಿಂದ ನಾನೊಂದು ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಅದ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನ್ ಎಲ್ಲಾರ್ಗೂ? ಅರೆ ವಾ, ಇದೆಂಥ ಸುಂದರವಾದಂತಹ ದೃಶ್ಯ. ರಾತ್ರಿ ಹೊತ್ತು ಆಕಾಶನ ನೋಡೋದು ಇದೇ ರೀತಿ ಸಂತೋಷದ ಅನುಭವವನ್ನ ನಮ್ಗೆ ನೀಡ್ತಾ ಹೋಗುತ್ತೆ. ಆ ಅನುಭವಗಳನ್ನ ನೀವೆಲ್ಲಾರು ಪಡ್ಕೊಬೇಕು ಅಂತ ನಾನ್ ಭಾವಿಸ್ತೀನಿ. ಅರ್ಥ ಆಯ್ತಾ? ಸೊ ಇಲ್ಲಿ ಕಾಣ್ತಾ ಇರುವಂತಹ ದೊಡ್ಡ ಗ್ರಹ ಯಾವ್ದು? ಸೂರ್ಯ. ಸೂರ್ಯ ಗ್ರಹನ ನಕ್ಷತ್ರನ? ವೆರಿ ಗುಡ್, ನಕ್ಷತ್ರ ಅಲ್ವಾ? ಅದಾದ ನಂತರ ನಮ್ಗೆ ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ, ಮಂಗಳ ಗ್ರಹ, ಮತ್ತೆ ಇದನ್ನ ಬೃಹಸ್ಪತಿ ಅಂತ ಕರಿತೀವಿ, ಜುಪಿಟರ್. ಮತ್ತೆ ಗುರುಗ್ರಹ, ಜುಪಿಟರ್ನ ಗುರುಗ್ರಹ, ಬೃಹಸ್ಪತಿ ಅಂತ ಸಹ ನಾವು ಕರಿತೀವಿ. ಅದೇ ತರ ಶನಿ ಗ್ರಹ, ಮತ್ತೆ ಯುರಾನಿಯಂ, ನೆಪ್ಟ್ಯೂನ್, ಈ ರೀತಿ 9 ಗ್ರಹಗಳಿದೆ. 1, 2, 3, 4, 5, 6, 7, 8, 9. ಇಲ್ಲಿ ಭೂಮಿಯ ಪಕ್ಕ ನೀವು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಒಂದು ಪುಟಾಣಿ ಗ್ರಹವನ್ನ ಕಾಣಬಹುದು. ಇಲ್ಲಿ ಏನಿದು? ಕಾಣಿಸ್ತಾ ಇದೆಯಾ ಇಲ್ಲಿ? ಪ್ರಾಣಿ ಗ್ರಹ ಏನಿರಬಹುದು ಇದು ಭೂಮಿಯ ಸುತ್ತ ಇರೋದು? ವೆರಿ ಗುಡ್, ಚಂದ್ರ. ಭೂಮಿ ಸೂರ್ಯನ ಸುತ್ತ ಸುತ್ತಿದ್ರೆ ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಾ ಹೋಗ್ತಾನೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಸೂರ್ಯನ್ಗೆ ಹತ್ರವಾಗಿ ಪಾದರಸ, ಮರ್ಕ್ಯೂರಿ ಅಂತ ನಾವು ಕರಿತೀವಿ, ಬುಧ ಗ್ರಹ ಇರುತ್ತೆ. ಅದೇ ರೀತಿ ಶುಕ್ರ ಗ್ರಹ, ವೀನಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಭೂಮಿ, ಅರ್ತ್. ಅದಾದ ನಂತರ ಮಾರ್ಸ್, ಮಂಗಳ ಗ್ರಹ. ಜುಪಿಟರ್, ಗುರು ಗ್ರಹ. ಸ್ಯಾಟ್ರನ್, ಶನಿ ಗ್ರಹ.
ನಂತರದಲ್ಲಿ ಯುರಾನಿಯಸ್, ನೆಪ್ಟ್ಯೂನ್. ಇದಕ್ಕೂ ಮುಂಚೆ ಪ್ಲೂಟೋ, ನಾವೆಲ್ಲ ಓದ್ಬೇಕಾದ್ರೆ ಪ್ಲೂಟೋ ಅಂತ ಒಂದು ಗ್ರಹ ಇತ್ತು ಅಂತ ಕರಿತಾ ಇದ್ರು. ಸೊ ಈಗ ಸದ್ಯಕ್ಕೆ ಅದಿಲ್ಲ ಅನ್ನುವಂತಹ ಅನ್ವೇಷಣೆಯನ್ನ ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಬನ್ನಿ ಇವುಗಳ ಬಗ್ಗೆ ನಾವು ಸ್ಥೂಲವಾಗಿ ಅರ್ಥೈಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ, ನಾವು ವಾಸಿಸುವ ಭೂಮಿ, ಯಾರು ಇದನ್ನ ಬರ್ಕೊಂಬೇಡಿ, ಬರೀ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಬೋರ್ಡ್ ಮೇಲೆ ಬರೆಯಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಆ ಕಾರಣದಿಂದ ನಾನು ಈ ರೀತಿಯಾಗಿ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ನಾವು ವಾಸಿಸುವ ಭೂಮಿ ಸೌರಮಂಡಲದ ಒಂದು ಗ್ರಹವಾಗಿದೆ. ನಾವ್ ಈ ರೀತಿ ಸೌರಮಂಡಲವನ್ನ ನೋಡಿದಾಗ ಭೂಮಿ ಸಹ ಅದರಲ್ಲಿರುವಂತಹ ಒಂದು ಗ್ರಹ. ಭೂಮಿಯ ಹೊರಗಿರುವ ವಿಶಾಲ ಪ್ರದೇಶವನ್ನ ಅಂತರಿಕ್ಷ ಅಂತ ಕರಿತೀವಿ. ಇದನ್ನ ಅಂತರಿಕ್ಷ ಅಂತ ನಾವು ಕರಿತೀವಿ. ಈ ವಿಶಾಲವಾದಂತಹ ಪ್ರದೇಶ ಏನಿದೆಯಲ್ಲ ಇದನ್ನ. ಅಂತರಿಕ್ಷದಲ್ಲಿ ಸೂರ್ಯ, ಚಂದ್ರ, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳು ಮತ್ತು ಅನೇಕ ಆಕಾಶಕಾಯಗಳು ಆಕಾಶದಲ್ಲಿ ಕಾಣುವಂತಹ ಕಾಯ ಅಂದ್ರೆ ಆಬ್ಜೆಕ್ಟ್ಸ್ಗಳು ಕಾಣ್ತಾ ಹೋಗ್ತೀವಿ. ಸೊ ಇಲ್ಲಿ ಕಾಣಬಹುದು, ಅನೇಕ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಗ್ರಹಗಳಿದೆ, ಉಪಗ್ರಹಗಳಿದೆ, ಈ ನಕ್ಷತ್ರಗಳಿದೆ. ಇವೆಲ್ಲ ಆಕಾಶಕಾಯಗಳಲ್ಲಿ ಕಲ್ಲಿನ ತರ ಇಮೇಜಸ್ ಕಾಣಿಸುತ್ತಲ್ಲ ನಿಮ್ಗೆ, ಇವೆಲ್ಲ ಆಕಾಶಕಾಯಗಳಾಗಿರುತ್ತೆ. ಇವುಗಳನ್ನೆಲ್ಲ ಕಾಣಬಹುದು. ಒಂದೊಂದಾಗಿ ನೋಡ್ತಾ ಬರೋಣ. ಯಾರಿದು? ಸೂರ್ಯ. ಸೂರ್ಯನ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯ ನಮ್ಮ ಸೌರಮಂಡಲದ ಕೇಂದ್ರವಾಗಿದೆ. ಅದು ಬಹಳ ದೊಡ್ಡದು ಮತ್ತು ಅಪಾರವಾದ ಉಷ್ಣ ಹಾಗೂ ಬೆಳಕನ್ನ ನೀಡ್ತಾ ಹೋಗುತ್ತೆ. ಸೂರ್ಯನಿಂದಲೇ ಭೂಮಿಗೆ ಬೆಳಕು ಮತ್ತು ಶಕ್ತಿ ಸಿಗುತ್ತದೆ. ಆದ್ರಿಂದ ಸೂರ್ಯನೇ ನಾವದನ್ನ ಪ್ರಾಣೇಶ ಅಂತ ಕರಿತೀವಿ. ಪ್ರತಿಯೊಂದು ಪ್ರಾಣಿಯಲ್ಲೂ ಇರುವಂತಹ ಶಕ್ತಿ ನಮ್ಗೆ ಸಿಗೋದು ಸೂರ್ಯ ಭಗವಾನ್ರಿಂದ. ನೀವೆಲ್ಲ ಮಕ್ಕಳು ಈ ಹಿಂದಿನ ಕ್ಲಾಸ್ಗಳಲ್ಲೂ ನಾನು ಹೇಳಿದ್ದೆ. ಅದನ್ನೇ ನಾನು ಪುನರ್ ಹೇಳೋದಾದ್ರೆ, ಪ್ರತಿದಿನ ಸೂರ್ಯನ ನಮಸ್ಕಾರವನ್ನ ಮಾಡೋದು, ಸೂರ್ಯನಲ್ಲಿ ಪ್ರಾರ್ಥನೆಯನ್ನ ಮಾಡೋದು ನಮ್ಮ ದೈಹಿಕ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ಎರಡಕ್ಕೂ ಕೂಡ ತುಂಬಾ ಒಳ್ಳೇದು. ಇದನ್ನ ಬರೀ ಮಕ್ಕಳೇ ಮಾಡ್ಬೇಕು ಅಂತ ಇಲ್ಲ. ಕ್ಲಾಸನ್ನ ಅಟೆಂಡ್ ಮಾಡ್ತಿರುವಂತಹ ಶಿಕ್ಷಕ ವೃಂದರ ಆಗಿರಬಹುದು, ಅಥವಾ ಈ ಒಂದು ಕೋಆರ್ಡಿನೇಟರ್ಸ್ ಗಳಾಗಿರಬಹುದು, ಯಾರ್ಯಾರು ಕೇಳ್ತಾ ಇದ್ದೀರಾ, ಪ್ರತಿಯೊಬ್ರು ಕೂಡ ದಿನದಲ್ಲಿ ಒಂದು ಸ್ವಲ್ಪ ಸಮಯವನ್ನ ಸೂರ್ಯನ ಜೊತೆಗೆ ಕಳೆಯೋದ್ರಿಂದ ನಮ್ಮ ದೇಹಕ್ಕೆ ಹೇರಳವಾಗಿ ವೈಟಮಿನ್ ಡಿ ಸಿಗ್ತಾ ಹೋಗುತ್ತೆ. ಆದ್ರಿಂದ ಸೂರ್ಯನಿಂದಲೇ ನಮ್ಮೆಲ್ಲರಿಗೂ ಬೆಳಕು, ಶಕ್ತಿ ಸಿಗುತ್ತೆ. ಸೂರ್ಯನಿಲ್ಲದೆ ಭೂಮಿಯಲ್ಲಿ ಜೀವನ ಸಾಧ್ಯವಿಲ್ಲ. ಸೊ ಸೂರ್ಯನೇ ಆದ್ರಿಂದ ಕೇಂದ್ರವಾಗಿ ಇರ್ತಾನೆ. ನೆಕ್ಸ್ಟ್, ಗ್ರಹಗಳನ್ನ ನೋಡಿದ್ವಲ್ಲ. ಸೂರ್ಯನು ಸುತ್ತುವ ಆಕಾಶಕಾಯಗಳನ್ನ ಗ್ರಹಗಳು ಅಂತ ಕರೀತಾರೆ. ಗ್ರಹಗಳು ಅಂದ್ರೆ ಪ್ಲಾನೆಟ್ಸ್ ಅಂತ ಅರ್ಥ ಇಂಗ್ಲಿಷ್ ನಲ್ಲಿ. ಇವು ನಮ್ಮ ಸೌರ ಮಂಡಲದಲ್ಲಿ 8 ಗ್ರಹಗಳಿದೆ. ಅವುಗಳು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಟ್ಯೂನ್. ಓಕೆ, ಇದ್ರ ಇಂಗ್ಲಿಷ್ ನ ಹೇಳ್ತಾ ಹೋಗ್ತೀನಿ. ಬುಧ ಅಂದ್ರೆ ಮರ್ಕ್ಯುರಿ, ಶುಕ್ರ ವೀನಸ್, ಭೂಮಿ ಅರ್ತ್, ಮಂಗಳ ಮಾರ್ಸ್, ಗುರು ಜುಪಿಟರ್, ಶನಿ ಸ್ಯಾಟ್ರನ್, ಯುರೇನಸ್ ಅಂದ್ರೆ ಯುರೇನಸ್, ನೆಪ್ಟ್ಯೂನ್ ಅಂದ್ರೆ ನೆಪ್ಟ್ಯೂನ್. ಸಿಂಪಲ್ ಅವೆರಡು. ಅರ್ಥ ಆಯ್ತಾ? ಸೊ ಒಂದು ಶ್ಲೋಕ ಇದೆ ಮಕ್ಕಳೇ, ನವಗ್ರಹಗಳ ಶ್ಲೋಕ ಅಂತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೃಶ್ಯ ರಾಹುವೇ ಕೇತ್ವೇ ನಮಃ ಅಂತ. ಆ ಶ್ಲೋಕವನ್ನ ನೆನ್ಪಿಟ್ಕೊಂಡ್ರು ಕೂಡ ನೆನ್ಪಿಟ್ಕೊಳೋದು ಈಸಿ. ಅಥವಾ ನಮ್ಮ ದಿನಗಳು: ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಇದನ್ನ ನೆನ್ಪಿಟ್ಕೊಂಡ್ರು ಗ್ರಹಗಳನ್ನ ನೆನ್ಪಿಟ್ಕೊಳ್ಳೋದು ಬಹಳ ಈಸಿ ಆಗ್ತಾ ಬರುತ್ತೆ. ಈ ಎಲ್ಲಾ ಗ್ರಹಗಳು ಸೂರ್ಯನನ್ನ ತನ್ನದೇ ಆದ ಕಕ್ಷೆಯಲ್ಲಿ ಸುತ್ತುತ್ತವೆ. ಈಗ ಈ ಕಕ್ಷೆ ಅಂದ್ರೆ ಏನು ಮೇಡಮ್? ಇಲ್ಲೊಂದು ಲೈನ್ ಕಾಣ್ತಾ ಇದೆಯಲ್ಲ ನಿಮ್ಮೆಲ್ಲರಿಗೂ, ಕಾಣುತ್ತಾ? ಈ ಲೈನ್ ಅನ್ನ ಕಕ್ಷೆ ಅಂತ ನಾವು ಕರಿತೀವಿ. ಆರ್ಬಿಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಇದಕ್ಕೆ. ನೆಕ್ಸ್ಟ್, ಭೂಮಿಯ ಬಗ್ಗೆ ತಿಳ್ಕೊಳ್ಳೋಣ. ಭೂಮಿ ನಮ್ಮ ನಿವಾಸ ಗ್ರಹ ಅಲ್ವಾ? ನಾವೆಲ್ಲರೂ ಭೂಮಿ ತಾನೇ ಇರೋದು. ಯಾರದು ಚಂದ್ರನಲ್ಲಿ ಇದ್ದೀವಾ? ಆಕಾಶದಲ್ಲಿ ತೇಲ್ತಿದೀವಾ? ಇಲ್ಲ. ಭೂಮಿ ನಮ್ಮ ನಿವಾಸ ಗ್ರಹ. ಇಲ್ಲಿ ನೀರು, ಗಾಳಿ ಮತ್ತು ಜೀವಿಗಳಿಗೆ ಬೇಕಾದಂತಹ ವಾತಾವರಣ ಇರೋದ್ರಿಂದ ಭೂಮಿಯಲ್ಲಿ ಮಾತ್ರ ಜೀವನ ಸಾಧ್ಯ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ, ಮಿಲಿಯನ್ ಗಟ್ಟಲೆ ಕೋಟ್ಯಾಂತರ ರೂಪಾಯಿಗಳು ಖರ್ಚಾಗ್ತಾ ಹೋಗುತ್ತೆ. ಬೇರೆ ಗ್ರಹಗಳಲ್ಲೂ ಜೀವವನ್ನ ಮಾಡ್ಲಿಕ್ಕೆ ಸಾಧ್ಯನಾ? ಮಂಗಳ ಗ್ರಹದಲ್ಲಿ ಸಾಧ್ಯನಾ?
ಚಂದ್ರ ಗ್ರಹದಲ್ಲಿ ಸಾಧ್ಯನಾ ಅಂತ. ಆದ್ರೆ ಜೀವನ ಮಾಡ್ಲಿಕ್ಕೆ ಸಾಧ್ಯವಾಗೋ ಏಕೈಕ ಗ್ರಹ ನಮ್ಮ ಭೂಮಿ. ಭೂಮಿ ತನ್ನ ಅಕ್ಷದ ಮೇಲೆ ತಿರುಗೋದ್ರಿಂದ ಹಗಲು ರಾತ್ರಿ ಉಂಟಾಗ್ತಾ ಹೋಗುತ್ತೆ. ಚಂದ್ರನ ಬಗ್ಗೆ ಮಾತಾಡ್ತಾ ಇದ್ರೆ ಹೇಗೆ? ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಇದನ್ನ ನೆನ್ಪಿಟ್ಕೊಳ್ಳಿ. ದ ಒನ್ ಅಂಡ್ ಒನ್ಲಿ ಉಪಗ್ರಹ ಭೂಮಿಗೆ ಇರೋದು ಚಂದ್ರ ಮಾತ್ರ. ಅದು ಭೂಮಿಯನ್ನ ಸುತ್ತುತ್ತಾ ಇರುತ್ತದೆ. ಚಂದ್ರನಲ್ಲಿ ಗಾಳಿ ಮತ್ತು ನೀರು ಇರುವುದಿಲ್ಲ. ಚಂದ್ರನ ವಿವಿಧ ಆಕಾರಗಳನ್ನ ನಾವು ತಿಂಗಳ ವಿವಿಧ ದಿನಗಳಲ್ಲಿ ನೋಡ್ತೀವಿ. ಪೂರ್ಣ ಚಂದ್ರ, ಈಗ ನಿನ್ನೆ ತಾನೇ ಅಮಾವಾಸ್ಯೆ ಆಯ್ತು, ಹೌದಾ? ಹ ಅಮಾವಾಸ್ಯೆ ದಿನ ಚಂದ್ರ ಕಾಣಿಸ್ತಾನ? ಇಲ್ಲ. ಅದಾದ ನಂತರ ಚಂದ್ರ ಚಿಕ್ಕದಾಗಿ ಕಾಣ್ತಾನೆ, ಆಮೇಲೆ ಬೆಳಿತಾ 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 ಹೋಗ್ತಾನೆ. ಇದಕ್ಕೆ ನಮ್ಮ ಪುರಾಣಗಳಲ್ಲಿ ವಿವಿಧ ಕಥೆಗಳಿದೆ ಅಲ್ವಾ? ನಾವು ಈ ಗಣಪತಿ ಹಬ್ಬವನ್ನ ಆಚರಿಸ್ಬೇಕಾದ್ರೆ ಹೇಳ್ತೀವಲ್ಲ, ಗಣಪತಿ ನೋಡಿ ಚಂದ್ರನಕ್ತ, ಗಣಪತಿ ಶಪಿಸ್ತ ಚಂದ್ರನನ್ನ ನೀನು ಕ್ಷಯವಾಗ್ತಾ ಹೋಗು ಅಂದ್ರೆ ಕರಗ್ತಾ ಹೋಗು ಅಂತ. ಆದ್ರೆ ವೈಜ್ಞಾನಿಕವಾಗಿ ನೋಡೋದಾದ್ರೂ ಕೂಡ ಚಂದ್ರ ಕರಗ್ಲಿಕ್ಕೆ ಕಾರಣ ಇದೆ. ಅದೇನಂದ್ರೆ ಭೂಮಿ ತನ್ನ ಇದು ಅಕ್ಷಯದಲ್ಲಿ ತಿರುಗ್ತಾ ಹೋಗೋದ್ರಿಂದ ಚಂದ್ರ ಅಲ್ಲಿ ಆತನ ಒಂದು ರಿವಾಲ್ವ್ಮೆಂಟ್ ಅನ್ನೋದು ಕಾಣುತ್ತೆ. ಯಾಕಂದ್ರೆ ಈ ಚಂದ್ರ ಎಲ್ಲಿರುತ್ತೆ? ಭೂಮಿಯ ಸುತ್ತ ಸುತ್ತುತ್ತಾ ಇರುತ್ತೆ ಅಲ್ವಾ? ಹಾಗಾಗಿ ನೆಕ್ಸ್ಟ್ ನಕ್ಷತ್ರ. ರಾತ್ರಿ ಆಕಾಶದಲ್ಲಿ ಮಿಂಚುವ ಅನೇಕ ಬೆಳಕಿನ ಬಿಂದುಗಳನ್ನ ನಾವು ನಕ್ಷತ್ರಗಳು ಅಂತ ಕರಿತೀವಿ. ವಿ ಕಾಲ್ ಇಟ್ ಸ್ಟಾರ್ಸ್. ಸೂರ್ಯ ಕೂಡ ಒಂದು ನಕ್ಷತ್ರನೇ, ಆದ್ರೆ ಅದು ಭೂಮಿಗೆ ಹತ್ತಿರ ಇರೋದ್ರಿಂದ ದೊಡ್ಡದಾಗಿ ಕಾಣುತ್ತೆ. ತುಂಬಾ ದೊಡ್ಡ ಗಾತ್ರದಲ್ಲಿ ಕಾಣುತ್ತೆ ಸೂರ್ಯ. ಮಿಕ್ಕಿರೋ ನಕ್ಷತ್ರಗಳೆಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ತರ ಪುಟ್ ಪುಟ್ಟದಾಗಿ ಕಾಣಿಸುತ್ತೆ ಆಗಸದಲ್ಲಿ. ಉಪಗ್ರಹಗಳು ಅಂತ ಹೇಳಿದ್ರೆ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಇವು ಗ್ರಹಗಳನ್ನ ಸುತ್ತುವ ವಸ್ತುಗಳು, ಅದಕ್ಕೆ ಅದನ್ನ ಉಪಗ್ರಹಗಳು ಅಂತ ನಾವು ಕರಿತೀವಿ. ಉದಾಹರಣೆಗೆ ನಮ್ಮ ಚಂದ್ರ ನೈಸರ್ಗಿಕ ಉಪಗ್ರಹ. ಮಾನವರು ತಯಾರಿಸಿ ಅಂತರಿಕ್ಷಕ್ಕೆ ಕಳುಹಿಸಿದಂತಹ ಉಪಗ್ರಹಗಳನ್ನ ಕೂಡ ನಾವು ಕಾಣ್ತೀವಿ. ಅದನ್ನ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಥವಾ ಕೃತಕ ಉಪಗ್ರಹಗಳು ಅಂತ ಕರಿತೀವಿ. ಇವುಗಳನ್ನ ಹವಾಮಾನ ಮುನ್ಸೂಚನೆ, ದೂರ ಸಂಪರ್ಕ, ಟಿವಿ ಪ್ರಸಾರ ಮುಂತಾದಕ್ಕೆ ಬಳಸಲಾಗತ್ತೆ. ಅರ್ಥ ಆಯ್ತಾ? ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಮಳೆ ಬೀಳುತ್ತಾ, ಬಿಸಿಲಿರುತ್ತಾ, ಚಂಡಮಾರುತ ಬರುತ್ತಾ? ಇವೆಲ್ಲವೂ ಸಾಧ್ಯ ಆಗೋದು ಈ ಕೃತಕ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಗಳಿಂದ. ಅರ್ಥ ಆಯ್ತಾ? ನೆಕ್ಸ್ಟ್ ಅಂತರಿಕ್ಷ ಯಾನ. ಮೊನ್ನೆ ತಾನೇ ಟಿವಿ ನ್ಯೂಸ್ ಗಳಲ್ಲಿ ನೋಡಿದ್ವಿ, ಒಬ್ಬ ಅಂತರಿಕ್ಷ ಯಾನಕ್ಕೆ ಹೋದಂತಹ ವ್ಯಕ್ತಿಗೆ ವಿಪರೀತವಾದಂತಹ ಅಸ್ವಸ್ಥತೆ ಉಂಟಾಗತ್ತಂತೆ. ಆದ್ರಿಂದ ವಾಪಸ್ ಅವ್ರನ್ನ ಕರೆಸ್ಕೊಂಡ್ರು ಅಂತ. ಅಂತರಿಕ್ಷ ಯಾನ ಮಾಡಿದವ್ರು ನಮ್ಮ ಭಾರತದಿಂದ ಯಾರಾದ್ರೂ ಹೆಸರಿಸಬಲ್ಲಿರಾ? ಯಾರಿರಬಹುದು? ಎಕ್ಸಲೆಂಟ್, ಸುನಿತಾ ವಿಲಿಯಮ್ಸ್. ಓಕೆ. ಕಲ್ಪನಾ ಚಾವ್ಲಾ, ವಿಕ್ರಮ್ ಸಾರಾಭಾಯ್. ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಇದೆಲ್ಲ ಅಂತರಿಕ್ಷ ಯಾನಕ್ಕೆ ಸಂಬಂಧಪಟ್ಟಂತಹ ವಿಷಯ. ಮಾನವರು ಅಂತರಿಕ್ಷವನ್ನ ಅಧ್ಯಯನ ಮಾಡಲು ರಾಕೆಟ್ಗಳು ಮತ್ತು ಅಂತರಿಕ್ಷ ನೌಕೆಗಳನ್ನ ಬಳಸ್ತಾರೆ. ಇದನ್ನ ನಾವು ಅಂಥವ್ರನ್ನ ಆಸ್ಟ್ರೋನಾಟ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಓದು ಹವ್ಯಾಸ ಇರುವಂತವ್ರಿಗೆ ಆಸ್ಟ್ರೋನಮಿ ಅಂತ ಕರಿತೀವಿ. ಈ ಅಂತರಿಕ್ಷಕ್ಕೆ ಹೋಗುವಂತಹ ವ್ಯಕ್ತಿಗಳನ್ನ, ಆಸ್ಟ್ರೋನಾಟ್ಸ್ಗಳನ್ನ ಕನ್ನಡದಲ್ಲಿ ಅಂತರಿಕ್ಷ ಯಾತ್ರಿಗಳು ಅಂತ ಕರಿತೀವಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದೆಯಾ ಅಂತರಿಕ್ಷಕ್ಕೆ ಹೋಗ್ಬೇಕು ಅಂತ? ಸೂಪರ್. ಅವರು ಅಂತರಿಕ್ಷದಲ್ಲಿ ತೇಲ್ತಾ ಇರೋಂತೆ ಕಾಣ್ತಾರೆ. ಯಾಕಂದ್ರೆ ಅಲ್ಲಿ ಏನಿರೋದಿಲ್ಲ, ಗುರುತ್ವಾಕರ್ಷಣೆ ಕಡಿಮೆ, ಗ್ರಾವಿಟೇಷನ್ ಅನ್ನೋದು ಇರೋದಿಲ್ಲ. ಇನ್ನು ಈ ಅಂತರಿಕ್ಷದ ಅಧ್ಯಯನದ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳೋಣ. ಅಂತರಿಕ್ಷ ಅಧ್ಯಯನದಿಂದ ನಾವು ಗ್ರಹಗಳು, ನಕ್ಷತ್ರಗಳು, ಉಪಗ್ರಹಗಳು ಮತ್ತು ಬ್ರಹ್ಮಾಂಡದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡಿತೀವಿ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ಸಹಾಯ ಪಡೆಯುತ್ತೆ ಅಂತರಿಕ್ಷದ ಅಧ್ಯಯನ. ನೋಡಿದ್ರಾ? ಇದಾಗಿತ್ತು ಇವತ್ತಿನ ಭೂಮಿಯಿಂದ ಆಚೆಗೆ ಪಾಠಕ್ಕೆ ಸಂಬಂಧಪಟ್ಟಂತಹ ಸಮರಿ ನೋಟ್ಸ್. ಈ ನೋಟ್ಸ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಸಿಗೋದ್ಕಿಂತ ಮುಂಚೆ ಒಂದು 2 ಉಪಗ್ರಹಗಳು. ಯಾವ ಉಪಗ್ರಹಗಳು? ಕೃತಕ ಉಪಗ್ರಹಗಳ ಬಗ್ಗೆ ನೀವು ತಿಳ್ಕೊಂಡ್ ಬರ್ಬೇಕಾಗತ್ತೆ. ಇದು ನಿಮ್ಗಿರುವಂತಹ ಹೋಮ್ವರ್ಕ್ ಅಥವಾ ಅಸೈನ್ಮೆಂಟ್. ಒಂದು 2 ಕೃತಕ ಉಪಗ್ರಹಗಳ ಬಗ್ಗೆ ನೀವು ತಿಳ್ಕೊಂಡ್ ಬರ್ಬೇಕಾಗತ್ತೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೀನಿ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.